बेंगलुरु के सिटी मार्केट में सालों से फूल के कारोबारी फुटपाथ पर अपने कारोबार को चलाते हैं। कुछ दिनों से महकमा पुलिस की जानिब से यहां सीमेंट के बैरिकेड्स डालकर ब्लॉक कर दिया गया था, जिसकी वजह से ये कारोबारी बिल्कुल परेशान हो गए और उन्होंने मुकामी एमएलए बीजेड ज़मीर अहमद खान के दफ्तर पहुंचकर इस मामले की शिकायत की। मौके पर ज़मीर अहमद खान पहुंचकर इस पूरे मामले का जायज़ा लिया। उन्होंने महकमा पुलिस की जानिब से जो बैरिकेड्स लगाए हैं उसकी तफसीली जायज़ा लेने के बाद उन्होंने महकमा पुलिस के ज़िम्मेदारान से बात की और उन्हें इस बैरिकेड्स को हटाने का मुतालबा किया। साथ ही साथ ज़मीर अहमद खान ने पुलिस से बातचीत होने के बाद पुलिस ने 1 दिन का वक्त मांगा है। 1 दिन के बाद उन्होंने कहा है कि इस बैरिकेड्स को हटा देंगे। इस पर फूल के कारोबारी ने खुशी का इजहार किया और ज़मीर अहमद खान को शुक्रिया अदा किया। ज़मीर अहमद खान ने मीडिया से बात करते हुए कहा है कि अगर 1 दिन के अंदर इस बैरिकेड्स को नहीं हटाया गया तो वो खुद इस बैरिकेड्स को हटाने के लिए पहुँच जाएंगे। ज़मीर अहमद खान ने कहा कि इस फूल के कारोबारियों की वजह से किसी को परेशानी नहीं होती है और वो सदियों से इस कारोबार से जुड़े हुए हैं और ये गरीब तबका है और इन्हें तकलीफ़ नहीं पहुंचानी चाहिए। इस पर पुलिस महकमे की जानिब से भी कोऑपरेशन करने और इनका साथ देने का वादा किया गया। अगर 1 दिन में अगर बैरिकेड्स नहीं हटता है तो ज़मीर अहमद खान खुद यहाँ पहुँच कर इस बैरिकेड को हटाने की मुहिम शुरू करेंगे। ಏನು ಸಮಸ್ಯೆ ನಾವು 50-60 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ ಇಲ್ಲಿ 3-4 ದಿವಸದಿಂದ ಇದು ಯಾವುದೋ ಹಾಕ್ಬಿಟ್ಟು ನಾವೆಲ್ಲ ಹೂವೆಲ್ಲ ಬಿಸಾಕಿ ಇದೆಲ್ಲ ಬಿಸಾಕಿ ವ್ಯಾಪಾರ ಇಲ್ದಿರ ವನವಾಸ ಮನೆ ಬಾಡಿಗೆ ಕಟ್ಟಬೇಕು ಮಕ್ಕಳು ಮರಿ ಸಾಕಬೇಕು ನಾವು ಹೆಂಗೆ ಜೀವನ ಮಾಡಬೇಕು ಬೆಳಗ್ಗೆ ಜಮಿ ಬಾಯಿ ಬಂದು ಎಲ್ಲ ಎತ್ತಿಸ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಇದು ಮಾತಾಡ್ಬಿಟ್ಟು ಹೋಗಿದ್ದಾರೆ। ನಾವು 5-6 ದಿವಸದಿಂದ ವ್ಯಾಪಾರ ಇಲ್ದಿರ ಹೂವು ದುಡ್ಡು ಇಲ್ದಿರ ಬಡ್ಡಿಗಳಿಗೆ ದುಡ್ಡು ತಗೊಂಡು ಸಾಲ ಮಾಡಿ ಕೂತಿದ್ದೀವಿ, ತೆಗಿಸಿ ಅಂತ ಹೇಳಿದ್ದಾರೆ। ಏನು ತೆಗ್ಸೋರು ಒಂದು ಪುಣ್ಯ ಕಟ್ಕೊಂಡ್ರೆ ಸಾಕು, ಎಲ್ಲರಿಗೂ ತೊಂದರೆ ಆಗಿದೆ। ಈಗ ಬಿಡ್ತಾ ಇಲ್ಲ ಪೊಲೀಸರು, ಭಾಳ ಹಿಂಸೆ ಕೊಡ್ತಾರೆ ಸಮಸ್ಯೆ ಅವ್ರಿಗೆ ಓಡಾಡೋಕ್ಕೆ ಪಬ್ಲಿಕ್ ಓಡಾಡಬೇಕಂತೆ, ನಾವು ಅಂಗಡಿ ಎತ್ಬಿಟ್ಟು ಹೋಗ್ಬಿಡ್ಬೇಕಂತೆ ಮನೆಗೆ। ನಮ್ಮ ಮನೆಯವ್ರು ನಾವೇನು ಜೀವನ ಮಾಡೋದು? ಈ ಥರ ತೊಂದರೆ ಕೊಡ್ತಾರೆ, ಕಷ್ಟ ಇದು ಹಾಕಿರೋದು ನನಗೆ ಪಬ್ಲಿಕ್ ಈ ಕಡೆ ಬರ್ತಾನೆ ಇಲ್ಲ। ನಮಗೆ ವ್ಯಾಪಾರ ಮಾಡೋದಕ್ಕೆ ಏನಾರ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಿದ್ವಿ, ಅವ್ರಿಗೆ ಜಮೀನ್ ಸಾಹೇಬ್ರಿಗೆ ಹೇಳಿ ಅವರು ಅದು ಹೇಳಿದ್ರು ಇದನ್ನೆಲ್ಲ ಎತ್ತಿಸ್ಕೊಡ್ತೀನಿ ರಮ್ಮ ಏನೋ ಮಾಡಿರಿ ಅಂತೇಳಿ। ಅವ್ರಿಗೂ ಗೊತ್ತಿಲ್ಲ, ಭಾಳ ವರ್ಷದಿಂದ ಬಡವರು ದರ್ಗಾತ್ರ ವ್ಯಾಪಾರ ಮಾಡ್ತಾರೆ, ಅವ್ರಿಗೆ ಏನೂ ಇಲ್ಲ, ಅವ್ರಿಗೆ ತೊಂದರೆ ಕೊಡಬೇಡಿ ಅಂತ ಹೇಳ್ತಾಯಿದ್ರು। ವ್ಯಾಪಾರ ಬಿಸ್ನೆಸ್ ಎಲ್ಲ ಕಡಿಮೆ ಆಗಿದೆ, ಪಬ್ಲಿಕ್ ಬೇರೆ ಆ ಕಡೆ ಈ ಕಡೆ ಡಿವೈಡ್ ಆಗಿಬಿಟ್ಟಿದೆ। ನಾವು ಇಲ್ಲಿ ನಿಂತಿರೋರು ನಿಂತ್ಕೊಂಡೇ ಇರಬೇಕು, ಆ ಕಡೆ ಹೋಗೋರಿಂದ ಆ ಕಡೆ ಹಾಕ್ಕೊಂಡು ಹೋಯ್ತಾರೋ, ಆ ಕಡೆ ಹೋಗೋರು ಆ ಕಡೆ ಹೋಯ್ತವ್ರೆ, ನಾವು ನಿಂತ್ಕೊಂಡಿರೋದು ನಿಂತ್ಕೊಂಡೇ ಇದ್ದೀವಿ। ಇದು ಡಿವೈಡರ್ ಮೊದಲು ಹೆಂಗಿತ್ತು ಹಂಗಿದ್ರೆ ಅನುಕೂಲ ಆಗುತ್ತೆ। ಸಿಟಿ ಮಾರ್ಕೆಟ್ ಜಂಕ್ಷನಲ್ಲಿ ಭಾಳ ವರ್ಷದಿಂದ ಪಾಪ ಬಡವರು ಹೂವು ವ್ಯಾಪಾರ ಮಾಡ್ತಾಯಿದ್ರು। ಅದು ಒಂದು 40-50 ವರ್ಷದಿಂದ ಮಧ್ಯರಾತ್ರಿ 3:15 ಗಂಟೆಯಿಂದ ಇಟ್ಕೊಂಡು ಬೆಳಗ್ಗೆ 7 ಗಂಟೆ ಜಾವವರೆಗೂ ಫುಟ್ಪಾತಲ್ಲಿ ಕೂತ್ಕೊಂಡು ಹೂವು ವ್ಯಾಪಾರ ಮಾಡ್ತಾಯಿದ್ರು। ಮೊನ್ನೆ ನಮ್ಮ ಸಿಟಿ ಮಾರ್ಕೆಟ್ DCP ಅವರು, ನಮ್ಮ ಸ್ಪೆಷಲ್ ಕಮಿಷನರ್ ಆಗಿದ್ದಾರೆ ಸಲೀಮ್ ಅಹಮದ್ ಅವರು, ಅವರೇನೋ ಬಂದುಬಿಟ್ಟು ಪರ್ಮನೆಂಟ್ ಬ್ಯಾರಿಕೇಡ್ಸ್ ಆಗಿಬಿಟ್ಟಿದ್ದಾರೆ, ಅಲ್ಲಿ ಹಾಲೋ ಬ್ಲಾಕ್ಸು ಬ್ಯಾರಿಕೇಡ್ಸ್ ಆಗಿಬಿಟ್ಟಿದ್ದಾರೆ। ನನ್ನ ನೆನ್ನೆ ಯಾರೋ ಸಂಜೆ ಫೋನ್ ಮಾಡಿದ್ರು, ಸರ್ ನಾವು 50 ವರ್ಷದಿಂದ ನಾವು ಇಲ್ಲಿ ವ್ಯಾಪಾರ ಮಾಡ್ತಾಯಿದ್ದೀವಿ, ಇಲ್ಲಿ ಪರ್ಮನೆಂಟ್ ಬ್ಯಾರಿಕೇಡ್ಸ್ ಆಗಿಬಿಟ್ಟು ಆಟೋದವ್ರಿಗೆ ಅವಕಾಶ ಮಾಡಿಕೊಟ್ಬಿಟ್ಟಿದ್ದಾರೆ, ನಮ್ಮ ವ್ಯಾಪಾರ ಮಾಡೋಕ್ಕಾಗ್ತಾಯಿಲ್ಲ ಅಂತ। ಇಲ್ಲಿ ಬೆಳಗ್ಗೆ ನಾನೇ ಬರ್ತೀನಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಹೋಗಿ ನೋಡಿದ್ದೆ ನಾನು। ನೋಡಿದಾದ್ಮೇಲೆ ನನಗನ್ನಿಸ್ತು ಅಲ್ಲಿ ಯಾರಿಗೂ ಏನೂ ತೊಂದರೆ ಆಗೋಲ್ಲ, ಆಟೋದವ್ರು ಸ್ಟ್ಯಾಂಡ್ ಇದೆ, ಸಪ್ರೇಟ್ ಆಗಿದೆ, ಅವ್ರು 50 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇರೋದು। ಆ ಕಾರಣಕ್ಕೆ ನಾನು ಸ್ಪೆಷಲ್ ಕಮಿಷನರ್ ಸಲೀಮ್ ಅಹಮದ್ ಅವ್ರನ್ನ ಮಾತಾಡಿ, DCP ಅವ್ರನ್ನ ಮಾತಾಡಿ, ಟ್ರಾಫಿಕ್ DCP ಅವ್ರನ್ನ ಮಾತಾಡಿ, ಸರ್ ಇವರು 50 ವರ್ಷದಿಂದ ಬಿಸ್ನೆಸ್ ಮಾಡ್ತಾರೆ, ದಯಮಾಡಿ ಇವರು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡೆ। ಏನಕ್ಕಂದರೆ ಸಾವಿರಾರು ಜನ ಬಂದಿದ್ದಾರೆ ಅಲ್ಲಿ, ಆ ಸಾವಿರಾರು ಜನ ಮುಖಾಂತರ ನಾನು ಹೇಳಿದೆ ನಾನು DCP ಅವ್ರಿಗೆ, ಸಾವಿರಾರು ಜನ ಇಲ್ಲಿ ಬಂದಿದ್ದಾರೆ ಸರ್, ದಯಮಾಡಿ ಅದರಿಂದ ಏನು ಉಪಯೋಗ ಆಗೋಲ್ಲ, ಅದರಿಂದ ತೊಂದರೆನೇ ಆಗ್ತಾ ಇರೋದು, ದಯಮಾಡಿ ಅವ್ರಿಗೆ ವ್ಯಾಪಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂದಿದ್ದಕ್ಕೆ ಆಯ್ತು ಸರ್ ನಾಳೆ ಒಂದು ದಿನ ಟೈಮ್ ಕೊಡಿ ಅಂತ ಕೇಳಿದ್ದಾರೆ। ನಾಳೆ ಒಂದು ದಿನ ಟೈಮ್ ಕೇಳಿದ್ರೆ ನಾಳೆ ತೆಗಿತೀನಿ ಅಂತ ಹೇಳಿದ್ದಾರೆ। ನಾಳೆ ಏನಾದ್ರು ತೆಗ್ದಿಲ್ಲ ಅಂದರೆ ಭಾನುವಾರ ನಾನೇ ಸ್ವತಃ ಅಲ್ಲಿ ನಿಂತ್ಕೊಂಡು ಆ ಬ್ಯಾರಿಕೇಡ್ಸನ್ನು ತೆಗಿತೀನಿ।